ಧರ್ಮಸ್ಥಳಕ್ಕೆ ಹೆದರಿದವರು ಹೋಗ್ತಾರೆ. ನಾವೇನು ಮಾಡಿಲ್ಲ, ನಾವು ಹೋಗಲ್ಲ. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಕೊಟ್ಟಿರುವಂತಹ ಹೇಳಿಕೆ, ದಯವಿಟ್ಟು 3 ತಿಂಗಳು ನನ್ನ ಏನೂ ಕೇಳಬೇಡಿ, ನಾನೇನು ಮಾತಾಡೋಕ್ಕೂ ಹೋಗಲ್ಲ. ಅಡ್ಡ ಮತದಾನ ವಿಚಾರಕ್ಕೆ ಜಾರಕಿಹೊಳಿ ಈ ರೀತಿಯಾಗಿ ಪ್ರತಿಕ್ರಿಯೆ ಕೊಟ್ಟಿರೋದು ಈಗ ಹಲವಾರು ಅಚ್ಚರಿಗೆ ಒಳಗಾಗುವಂತೆ ಮಾಡಿಬಿಟ್ಟಿದೆ. ಧರ್ಮಸ್ಥಳಕ್ಕೆ ಹೆದರಿದವರು ಹೋಗ್ತಾರೆ ನೋಡಿ. ಈಗ ಅಡ್ಡ ಮತದಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣ ಮಾಡಿಸುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನೇಕ ನಾಯಕರು ಅವರದ್ದೇ ಆದಂತಹ ದಾಟಿಯಲ್ಲಿ ಉತ್ತರ ಕೊಡೋದಕ್ಕೆ ಮುಂದಾಗಿದ್ದಾರೆ. ಇದು ಸರಿಯಲ್ಲ ಅಂತ ಹೇಳಿ ಒಂದಷ್ಟು ಜನ, ತಪ್ಪು ಮಾಡಿದವ್ರಿಗೆ ಭಯ ಇರುತ್ತೆ ಅಂತ ಒಂದಷ್ಟು ಜನ, ಇಲ್ಲ ನಾವು ತಪ್ಪೇ ಮಾಡಿಲ್ಲ ನಾವ್ಯಾಕೆ ಹೆದರ್ಕೋಬೇಕು ಅಂತ ಒಂದಷ್ಟು ಜನ, ಈ ರೀತಿಯಾದಂತಹ ವಿವಿಧ ಸ್ಟೇಟ್ಮೆಂಟ್ಗಳು ಬರ್ತಾ ಇದೆ ಒಬ್ಬೊಬ್ಬರದ್ದೇ ನಾಯಕರಿಂದ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳಕ್ಕೆ ಹೆದರಿದವರು ಹೋಗ್ತಾರೆ, ನಾವು ಏನೂ ಮಾಡಿಲ್ಲ, ನಾವು ಹೋಗಲ್ಲ ಅಂತ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅದೇನು ಗೊತ್ತಿಲ್ಲ, ಅದ್ರ ಬಗ್ಗೆ ಇಲ್ಲ. ನಮ್ಮ ಅದ್ರ ಬಗ್ಗೆ ಒಟ್ಟು 3 ಮಂತ್ಸ್ ಮಾಡ ಮಾತಾಡಂಗಿಲ್ಲ. 3 ತಿಂಗಳು ಅಂತ ಮಾತ್ರ ಅಲ್ಲಿ ದಯವಿಟ್ಟು ಸಹಕಾರ ಮಾಡಿ. 3 ಮಂತ್ ಹೇಳಿದಿಲ್ಲ, 3 ತಿಂಗಳು ಮಾಡ ಮಾತಾಡ. 3 ತಿಂಗಳು ನಂತರ ಮತ್ತೆ ಫುಲ್ ನಾವು ಇಲ್ಲ. ನಮಗೆ ನಾವ್ಯಾಕೆ ಮಾಡಿಲ್ಲ, ಹೆದರ ಹೋಗ್ತಾರೆ. ಬಟ್ ದಯವಿಟ್ಟು ಏನು ಕೇಳಬೇಡ್ರಿ, 3 ತಿಂಗಳು ಅಂದ್ರೆ ಮಾತಾಡ್ತೀನಿ. ಅದೇನು ಗೊತ್ತಿಲ್ಲ, ಅದ್ರ ಬಗ್ಗೆ